ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವಾಗ ಟೈಮ್ ಬಂದು 12 ಗಂಟೆ ಆಗೈತಿ. ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಯೂಟ್ಯೂಬಲ್ಲಿ ಫುಲ್ ಫೇಮಸ್ ಆಗಿರೋಂಥ ಆಯಿಲು ಮತ್ತು ಅದ್ರ ಜೊತೆಲಿ ನಾನು ಇನ್ನೊಂದು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಅವೆರಡನ್ನ ನಾನು ಮನೇಲಿ ರೆಡಿ ಮಾಡ್ಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗೈತಿ. ನಾನು ಆಲ್ರೆಡಿ ಅದನ್ನು ಯೂಸ್ ಮಾಡೋಕತ್ಕೊಂಡು 8 ದಿನ ಆಯಿತು. 8 ದಿನ ಆದಮೇಲೆ ನಿಮ್ಗೆ ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು ನನ್ನ ಸ್ಕಿನ್ನಲ್ಲಿ ನೀವು ಗ್ಲೋಯಿಂಗ್ನ ನೋಡ್ತಿರ್ಬೋದು. ಚೆನ್ನಾಗಂತ ಅನಿಸ್ತಾ ಐತಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಐತಿ. ನಾನು ನೋಡ್ತಿರ್ಬೋದು. ನಾನು ಈಗ ಏನೇನೋ ಹಾಕಿಲ್ಲ ನೋಡ್ರಿ. ಅದೊಂದು ಟೋನರು, ಒಂದು ಮಾಯಿಶ್ಚರೈಸರು ಇಷ್ಟೇ ಹಾಕಿರೋದು ಈಗ ನಾನು ಸ್ಕಿನ್ನಿಗೆ. ಎಷ್ಟು ಚೆನ್ನಾಗಿ ಅನಿಸ್ತೈತೆ ಅಂತೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಾ. ಆ ಆಯಿಲ್ನ ನಾನು ಯಾವ ರೀತಿ ಮಾಡಿಕೊಂಡೆ ಮತ್ತು ಆ ಟೋನರ್ನ ಯಾವ ರೀತಿಲಿ ಮಾಡಿಕೊಂಡೆ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ. ಬರೀ ತಡ ಮಾಡ್ದಂಗೆ ವೀಡಿಯೋಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ರೆಸಿಪಿ ಅಲ್ಲ, ಹೋಮ್ ಮೇಡ್ ಆಯಿಲ್ನ ರೆಡಿ ಮಾಡಮು. ಇದು ಖುಷ್ಬು ಆಯಿಲ್ ಅಂತಲೇ ಯೂಟ್ಯೂಬಲ್ಲಿ ಆಲ್ರೆಡಿ ಫುಲ್ ಫೇಮಸ್ ಆಗೈತೆ ನೋಡ್ರಿ. ಅದನ್ನು ನಾನು ಯಾವ ರೀತಿಲಿ ಮಾಡಿಕೊಂಡೆ ಮತ್ತು ಯಾವ ರೀತಿಲಿ ಯೂಸ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಬನ್ನಿ ಆಯಿಲ್ ಮಾಡೋಣ ಮತ್ತು ಅದ್ರ ಜೊತೆಲಿ ಟೋನರು ಮಾಡ್ಕೊಂಬರೋಣ. ಫ್ರೆಂಡ್ಸ್, ಇವಾಗ ನಾನು ಆಯಿಲ್ ಮಾಡೋಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ, ಫುಲ್ ಫೇಮಸ್ ಆಗಿರೋಂಥ ವೀಡಿಯೋ. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಕೇಸಿ. ಈಗ ಹೆಂಗೂ ಚಳಿಗಾಲ ಮುಗಿತಾ ಬಂದೈತಿ ಆಲ್ರೆಡಿ. ಆದರೂ ನಮ್ಮವಿನ ಸ್ಕಿನ್ಗಳು ಸ್ವಲ್ಪ ಹೊಡ್ಕೊಂಡಿದ್ದಾವೆ. ಅದಕ್ಕೆ ಕೈ ಕಾಲಿಗಾರ ಹಚ್ಕೊಳಕ್ಕಾಗುತ್ತಾ, ಇಲ್ಲ ಮೂಗಕ್ಕೆ ಹಚ್ಕೊಂಡು ಒಂದ್ಸರಿ ಮಸಾಜ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟ್ ಅಂತೇಳಿ. ಅದಕ್ಕೆ ಏನೇನು ಬೇಕಂದ್ರೆ ಒಂದು ಕಿತ್ತಳೆ ಹಣ್ಣಿಂದು ಸಿಪ್ಪೆ ತೆಕ್ಕೊಂಡಿದ್ದೀನಿ, ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಬೀಟ್ರೂಟ್ ತೊಗೊಂಡಿದ್ದೀನಿ, ಒಂದು ವಿಟಮಿನ್ ಇ ಕ್ಯಾಪ್ಸೂಲು, ಮಾಮೂಲಿ ಕೊಬ್ಬರಿ ಎಣ್ಣೆ. ನೋಡಿರಿ ನಿಮ್ಮ ಹತ್ರ ಯಾವುದ್ರ ಅದನ್ನು ತೊಗೊಳ್ರಿ. ನಾನು ವರ್ಜಿನ್ ಕೊಕೊನಟ್ ಆಯಿಲ್ ಉಪಯೋಗಿಸ್ತೀನಿ ನಮ್ಮ ಮನೇಲಿ. ಅದನ್ನೇ ನಾನೀಗ ತೊಗೊಂಡಿದ್ದೀನಿ ಎಣ್ಣೆ ಮಾಡೋಕ್ಕೆ. ಇಷ್ಟು ಇಂಗ್ರೀಡಿಯೆಂಟ್ಸು. ಇದಕ್ಕಿನ್ನೂ ಮತ್ತು ಆಲಿವ್ ಆಯಿಲು ಮತ್ತು ಬಾದಾಮಿ ಆಯಿಲ್ನೂ ಹಾಕ್ತಾರೆ. ಅದು ನನ್ನ ಹತ್ರ ಇಲ್ಲ, ಹಂಗಾಗಿ ನಾನು ಹಾಕ್ತಾಯಿಲ್ಲ. ಮೇನ್ ಮಾಡೋಕೆ ಒಂದು ಪಾತ್ರೆ, ಖಾರ ಆಗದಿರೋಂಥ ಒಂದು ಪಾತ್ರೆ ತೊಗೊಳ್ರಿ. ಮತ್ತು ತಳ ದಪ್ಪ ಇರಬೇಕು. ಈ ತಳ ದಪ್ಪ ಇದ್ದರೆ ಆಯಿಲು ಒತ್ತಂಗಿಲ್ಲ, ಇಲ್ಲಾಂದರೆ ಒತ್ತಿಬಿಟ್ಟು ಒಂಥರ ಇದಾಗುತ್ತೆ ನೋಡ್ರಿ, ಅದು ಚೆನ್ನಾಗಿ ಆಗಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ತಳ ದಪ್ಪ ಇರೋಂಥದ್ದು ಪಾತ್ರೆನ ತೊಗೊಳ್ರಿ. ಇವಾಗ ಆ ಪಾತ್ರೆಗೆ 1 ಲೋಟದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ. ಫಸ್ಟ್ ಮಾಡೋದಾದರೆ ಕಮ್ಮಿ ಕ್ವಾಂಟಿಟಿಲೇ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ನಾನು ಅಷ್ಟೇ, ನಾನು ಫಸ್ಟ್ ಮಾಡ್ತಾ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿಲೇ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನನಗಿದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇದು ಖಾಲಿ ಆದಮೇಲೆ ನಾನು ಮತ್ತೆ ಈಗ ಆಲ್ರೆಡಿ ಖಾಲಿ ಆಗೋಕ್ಕೆ ಬಂದಿತ್ತು ನಂದು, ಮತ್ತೆ ಇನ್ನೊಂದ್ಸತಿ ಮಾಡ್ಕೊತೀನಿ ನಾನು. ಇವಾಗ 1 ಲೋಟದಷ್ಟು ಕೊಬ್ಬರಿ ಎಣ್ಣೆ, ವರ್ಜಿನ್ ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕಡಿಮೆ ಫ್ಲೇಮಲ್ಲಿಟ್ಟೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಫುಲ್ ಬಿಸಿನೂ ಆಗಬಾರ್ದು, ಫುಲ್ ತಣ್ಣಗೂ ಇರಬಾರ್ದು. ಒಂದು ಸತಿ ನಾನು ಅದನ್ನು ಕಿತ್ತಳೆಹಣ್ಣಿನ ಸಿಪ್ಪೆ ಇಟ್ಟು ನೋಡಿದೆ, ಆವಾಗ ಸ್ವಲ್ಪ ಚೂರು ಚೂರು ಅಂತ ನೋಡ್ರಿ. ಅಷ್ಟಾದಮೇಲೆ ನಾನು ಕಿತ್ತಳೆಹಣ್ಣಿನ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಹೈ ಫ್ಲೇಮಲ್ಲಿಟ್ಟು ಕಾಯಿಸಂಗಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಫುಲ್ ಲೋ ಅಲ್ಲಿಟ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಹೈ ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ. ಇವಾಗ ನಾನು ನೋಡಿರಿ ಕಿತ್ತಳೆಹಣ್ಣಿನ ಸಿಪ್ಪೆ ಮತ್ತು ಕ್ಯಾರೆಟು ಬೀಟ್ರೂಟು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಅಷ್ಟೇ ನೀಟಾಗಿ ತೊಳೆದು ತುರಿದು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ಇವಾಗ ಇದನ್ನು ಉರಿ ಕಡಿಮೆ ಇಟ್ಕೊಂಡೇ ಒಂದು 15 ನಿಮಿಷ, ನನಗೆ 15ರಿಂದ 20 ನಿಮಿಷ ಟೈಮ್ ತೊಗೊಂಡೈತಿ. ನಾನು ಫುಲ್ಲು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ನೀಟಾಗಿ ಕುದಿಸ್ಕೊಂಡಿದ್ದೀನಿ. ನನಗೆ 15ರಿಂದ 20 ನಿಮಿಷ ಟೈಮ್ ತೊಗೊಂಡೈತಿ. ಇವಾಗ ನೋಡಿರಿ, ಅದು ಹಾಕಿರೋ ತರಕಾರಿ ಎಲ್ಲ ಫುಲ್ ಹಿಡ್ಕೊಂಬಿಡ್ತು ಆಯಿಲ್ನ. ಇವಾಗ ನೋಡಿ ಗೊತ್ತಾಗ್ತಿರ್ಬೋದು ನಿಮಗೆ ಹೆಂಗೆ ಅದು ಆಯಿಲ್ ಬಿಡ್ತಾ 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 ಬರ್ತೈತಿ. ಕ್ಯಾರೆಟು ಬೀಟ್ರೂಟು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ತಕ್ಕ ಮಟ್ಟಿಗೆ. ಈಗ ಹಸಿ ಇದ್ದಾಗ ಹೆಂಗಿತ್ತು ನೋಡ್ರಿ, ಫುಲ್ಲೆಲ್ಲ ಆಯಿಲ್ನ ಅಬ್ಸರ್ವ್ ಮಾಡ್ಕೊಂಡಿತ್ತು. ಅದು ತರಕಾರಿ ಎಲ್ಲ ಕುದೀತಾ ಆವಾಗ ಸಪ್ರೇಟ್ ಆಗುತ್ತೆ ಆಯಿಲ್ ಸಪ್ರೇಟ್ ಆಗೋವರೆಗೂ, ಪೂರ್ತಿಯಾಗಿ ಸಪ್ರೇಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಕಡಿಮೆ ಉರಿಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಪೇಷನ್ಸ್ ಇರಬೇಕು. ಪೇಷನ್ಸಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡ್ತಿರ್ಬೋದು ನೀವು, ಆಲ್ರೆಡಿ ಕಲರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿತ್ತು ಅಂತೇಳಿ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ ಅಂತ ಬರ್ತಾಯಿತ್ತು. ನಾನು ಏನೋ ಬೇರೆ ಏನೋ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನೋಡಿರಿ ಎಣ್ಣೆ ಎಲ್ಲ ಹೆಂಗೆ ತೇಲ್ತಾ ಬಂತು ಅಂತೇಳಿ. ಕಲರ್ ನೋಡ್ತಿರ್ಬೋದು ನೀವು ಯಾವ ಥರ ಕಾಣಿಸ್ತೈತೆ ಅಂತೇಳಿ. ಈ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಇವಾಗ ನಾನು ಒಂದು 15 ನಿಮಿಷ ಫುಲ್ಲು ಕಡಿಮೆ ಉರಿ ಇಟ್ಟೇ ಬೇಯಿಸ್ಕೊಂಡಿದ್ದೀನಿ. ಈ ಥರ ಆಯ್ತು ನೋಡಿರಿ, ಸಾಕು. ತೀರಾ ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡ್ವಿ ಅಂತಂದ್ರೆ ಎಣ್ಣೆ ಒತ್ತಿದಂಗೆ ಆಗುತ್ತೆ. ಹಂಗಾಗಿ ಸಾಕು ಅಂತ ಅನಿಸ್ತೈತೆ ನನಗಿಷ್ಟು. ನೋಡಿರಿ ಹಿಂಗಾಗೈತೆ ಅಂತೇಳಿ. ಫುಲ್ಲು ಕ್ರಿಸ್ಪಿ ಆಗಿಲ್ಲ, ಇನ್ನೊಂದು ಸ್ವಲ್ಪ ಮೆತ್ತಗಿದಾವು. ಹಂಗೆ ಇರಬೇಕಾದ್ರೆ ತೆಕ್ಕೊಂಬಿಡೋದು ಒಳ್ಳೇದಂತ ನನಗೆ ಅನಿಸ್ತೈತಿ. ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ. ಸಾಕು, ಇಷ್ಟ ಆದರೆ ಚೆನ್ನಾಗಿ ಬಂದಿದ್ದೆ ನೋಡ್ರಿ. ಅವಾಗಲೇ ಎಷ್ಟೊಂದು ಕಾಣಿಸ್ತಿತ್ತು, ಇವಾಗೆಲ್ಲ ಫುಲ್ಲು ಇದಾಯಿತು. ಎಣ್ಣೆಲ್ಲ ಹೆಂಗೆ ತೀರ್ಕೊಂಬರ್ತೈತೆ ಮೇಲೆ. ಸಾಕು, ಈಗ ಇದನ್ನು ಆಫ್ ಮಾಡಿ ತಣ್ಣಗೆ ಮಾಡ್ತೀನಿ ನೋಡಿರಿ. ಫುಲ್ ತಣ್ಣಗಾದ್ಮೇಲೆ ನಾನು ಇದನ್ನು
ಸೋಸ್ಕೊತೀನಿ ಒಂದು ಯಾವುದಕ್ಕಾರ. ಕಲರ್ ಮಾತ್ರ ಸೂಪರಾಗಿ ಬಂದಿತ್ತು. ಕಲರ್ ನೋಡಿದ್ರೇ ಒಂಥರ ಖುಷಿ ಆಗುತ್ತೆ ನೋಡಿರಿ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಐ ಹೋಪ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಾವ್, ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಬಟ್ ನಾನು ಕ್ಯಾರೆಟು ಬೀಟ್ರೂಟು ಎಲ್ಲನೂ ಫುಲ್ ಡ್ರೈ ಮಾಡಿಲ್ಲ ನಾನು. ಇನ್ನೊಂದು ಸ್ವಲ್ಪ ಮೆತ್ತಗೈತೆ. ಮಧ್ಯ ಅಂತ ಅನ್ಬೋದು ನೋಡಿರಿ. ಫುಲ್ ಮೆತ್ತಗೂ ಇಲ್ಲ, ಫುಲ್ ಕ್ರಿಸ್ಪಿನೂ ಆಗಿಲ್ಲ. ಒಂದು ಸ್ವಲ್ಪ ಇನ್ನೂ ಮಧ್ಯದಲ್ಲೇ ಐತೆ. ಆವಾಗಲೇ ಆಫ್ ಮಾಡ್ಕೊಂಡಿದ್ದೀನಿ, ಸಾಕು. ಇದು ಫುಲ್ ತಣ್ಣಗಾಗಲಿ. ಇವಾಗ ನೋಡಿ ಫುಲ್ ತಣ್ಣಗಾಗೈತಿ. ಈಗ ಒಂದು ಸೈಡಿಗೆ ಮಾಡಿದ್ದೀನಿ, ಒಂದೇ ಕೈಲೇ ಮಾಡ್ತಾಯಿದ್ದೀನಿ. ಈಗ ಜರಡಿ ಮಾಡ್ಕೊತೀನಿ ನೋಡಿರಿ. ಕಾಟನ್ ಬಟ್ಟೆಲಾದರೂ ಮಾಡ್ಕೋಬೋದು, ಇಲ್ಲ ಇದು ಡಬಲ್ ಲೇಯರ್ ಐತಿ ಜರಡಿ, ಹಾಗಾಗಿ ಜರಡಿಲೇನೆ ಮಾಡ್ಕೊತಾ ಇದ್ದೀನಿ. ತೀರಾ ನಿಮ್ಗೆ ಇನ್ನೂ ಬೇಕು ಅಂದ್ರೆ ಇನ್ನೊಂದು ಸತಿ ಕಾಟನ್ ಮಲ್ ಬಟ್ಟೆಯಲ್ಲಿ ಮಾಡ್ಕೊಂಡ್ರೆ ಇನ್ನೂ ನೀಟಾಗಿ ಸೋದಿಸ್ಕೋಬೋದು. ಇದನ್ನು ನೀಟಾಗಿ ಸೋದಿಸ್ಕೊತೀನಿ. ನೋಡಿ ಯಾವ ಕಲರ್ ಬಂದಿತ್ತು ಅಂತೇಳಿ ಎಣ್ಣೆ. ಇದನ್ನು ನೀಟಾಗಿ ಸೋದಿಸ್ಕೊಂಡು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೊತೀನಿ. ಇವಾಗ ಇದಕ್ಕೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಡ್ರೈ ಸ್ಕಿನ್ ಇದೆ ಅಂತಂದರೆ 2 ಹಾಕ್ಕೋಬೋದು. ನನಗನ್ಸೋದ ಪ್ರಕಾರ ಇಷ್ಟು ಆಯಿಲ್ಗೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಸಾಕು ಅಂತ ಅನಿಸುತ್ತೆ. ವಿಟಮಿನ್ ಇ ಆಯಿಲು ಸ್ವಲ್ಪ ಜಾಸ್ತಿ ಜಿಡ್ಡು ಥರ ಇರುತ್ತೆ, ಹಾಗಾಗಿ ನಾನು ಒಂದನ್ನೇ ಹಾಕ್ಕೊಂಡಿದ್ದೀನಿ, ಸಾಕು ಅಂತ ಅನಿಸ್ತು ನನಗೆ. ನಿಮ್ಗೆ ಇನ್ನೂ ಡ್ರೈ ಇದೆ ಸ್ಕಿನ್ನು, ಸಿಕ್ಕಾಪಟ್ಟೆ ಡ್ರೈ ಆಗ್ತಾಯಿದೆ ಅಂದರೆ 2 ಹಾಕ್ಕೊಳ್ರಿ. ವಿಟಮಿನ್ ಇ ಕ್ಯಾಪ್ಸಲ್ ಹಾಕಿ ಚೆನ್ನಾಗಿ ಒಂದು ಸತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಲರ್ ನೋಡ್ತಿದ್ರೆ ಫುಲ್ ಖುಷಿ ಆಗ್ತೈತಿ. ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ವರ್ಕ್ ಆಯಿತು. ಈಗ ನಿಮ್ಗೆ ನಾನು ಹಂಗೆ ಸಡನ್ನಾಗಿ ಅಲ್ಲೇ ಕೈ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಸತಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕೈಯೆಲ್ಲ ಒಂಥರ ಏನಂತೀರ ಶೈನಿ ಥರ ಫೀಲ್ ಆಗುತ್ತೆ. ಮುಖನೂ ಅಷ್ಟೇ, ಮುಖದ ಮೇಲೆ ಹಾಕಿದ ತಕ್ಷಣ ಶೈನಿ ಥರ ಅನಿಸುತ್ತೆ. ನಾನು ಆಲ್ರೆಡಿ ನಿನ್ನೆ ವಿಡಿಯೋದಾಗನೇ ನಿಮ್ಗೆ ಶೇರ್ ಮಾಡಿದ್ದೀನಿ. ನಾನು ಮುಖ ಎಲ್ಲ ನಂದು ಎಷ್ಟು ಶೈನಿ ಥರ ಹೊಳಪು ಥರ ಕಾಣಿಸ್ತೈತೆ ಅಂತಂದರೆ ಒಂಥರ ಏನೋ ಮುಖ ಕೈ ಕಾಲು ನೋಡೋಕ್ಕೆ ಖುಷಿ ಆಗುತ್ತೆ, ಒಂಥರ ಹೊಳಪು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ನನ್ನ ಫಸ್ಟ್ ಕೈಗೂ ಈ ಕೈಗೂ ಹೆಂಗೆ ಅನಿಸುತ್ತೆ ಅಂತೇಳಿ. ಇಲ್ಲೆಲ್ಲ ನೋಡಿರಿ ಡ್ರೈ ಥರ ಹೆಂಗೆ ಅನಿಸುತ್ತೆ ಇದೆ. ಬಟ್ ಈ ಕೈ ಒಂಥರ ಸ್ಮೂತ್ ಆಗುತ್ತೆ, ಸ್ಕಿನ್ನು ಸ್ಮೂತ್ ಆಗುತ್ತೆ, ಒಂಥರ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗೈತಿ ಫ್ರೆಂಡ್ಸ್. ನಿಜವಾಗ್ಲೂ ಇದರಲ್ಲಿ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಒಂದೇ ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ, ಆವಾಗ ನೀವೇ ಅಂತೀರ ನಿಜ ಸಿಸ್ಟರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೇಳಿ. ನಾನು ವೀಡಿಯೋ ನೋಡಿಬಿಟ್ಟು ವರ್ಕ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಡೌಟಲ್ಲೇ ಮಾಡಿದ್ದು. ಬಟ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇದ್ರ ಜೊತೆಲೇ ನಾನು ಇನ್ನೊಂದು ಟೋನರ್ನೂ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಈಗ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಟೋನರ್ಗೆ ಏನೇನು ಬೇಕಪ್ಪ ಅಂತಂದ್ರೆ, ಫಸ್ಟ್ ಬೇಕಾಗಿರೋದು ಒಂದು ಕಿತ್ತಲೆ ಹಣ್ಣನ್ನು ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಮತ್ತು 2 ಗುಲಾಬಿ ಹೂವು ನನ್ನ ಹತ್ರ ಇರಲಿಲ್ಲ, ಒಂದೇ ಇತ್ತು, ಹಂಗಾಗಿ ನಾನು 1 ಗುಲಾಬಿ ಹೂವನ್ನೇ ತೊಗೊಂಡಿದ್ದೀನಿ. ನೀವು 2 ಗುಲಾಬಿ ಹೂವನ್ನು ತೊಗೊಂಡು ಅದು ಪೆಟಲ್ಸ್ ಎಲ್ಲ ಬಿಡಿಸಿ ತೊಳೆದು ಇಟ್ಕೊಳ್ರಿ. ಮತ್ತು 1 ಲೋಟದಷ್ಟು ನಾನು ಫಿಲ್ಟ್ರ್ ನೀರನ್ನು ತೊಗೊಂಡಿದ್ದೀನಿ. ನಲ್ಲಿ ನೀರು ತೊಗೋಬೇಡಿ, ಫಿಲ್ಟ್ರ್ ನೀರು ತೊಗೊಳ್ಳಿ. ಹಾಗೆ ಒಂದು ದಪ್ಪ ಥರದ ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ನಾನೇನು ನೀರು ತೊಗೊಂಡಿದ್ದು ನೋಡ್ರಿ, ಒಂದು 3/4 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ಆ ನೀರನ್ನು ಅದಕ್ಕೆ ಹಾಕಿ ಬಿಸಿ ಮಾಡಬೇಕು. ಎಷ್ಟು ಬಿಸಿಯಪ್ಪ ಅಂದರೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಸಿ ಮಾಡ್ಕೊಂಡಾದಮೇಲೆ ಕಿತ್ತಲೆ ಹಣ್ಣಿನ ಸಿಪ್ಪೆ ಏನು ಬಿಡಿಸಿಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಹಾಕ್ತಾಯಿದ್ದೀನಿ. ಉರಿನ ಇದನ್ನು ಯಾವುದೇ ಕಾರಣಕ್ಕೂ ಜೋರು ಮಾಡೋಂಗಿಲ್ಲ. ಉರಿ ಕಡಿಮೆ ಉರಿಯಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. 15ರಿಂದ 20 ನಿಮಿಷ ಟೈಮ್ ಬೇಕಾಗುತ್ತೆ. ಇವಾಗ ನಾನೇನು ರೋಸ್ ಪೆಟಲ್ಸ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫುಲ್ಲು ಕುದಿಬೇಕು. ನೀರು ಈಗ 3/4 ಲೋಟದಷ್ಟು ನೀರು ಹಾಕಿದ್ದೀವಿ, ಅದು ಅರ್ಧ ಲೋಟಕ್ಕೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಕಡಿಮೆ ಉರಿಯಲ್ಲಿ ಇದೇ ಥರನೇ ಬೇಯಿಸ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನಾನು ಅದೇ ಆಯಿಲ್ ಏನು ತೋರಿಸಿದ್ದು ನೋಡ್ರಿ, ಆ ಆಯಿಲ್ ಜೊತೆನೇ ಇದನ್ನು ನಾನು ಟ್ರೈ ಮಾಡಿದ್ದೆ. ನಾನು ಹೇಳ್ತೀನಿ ನಿಮಗೆ ಯಾವ ಥರ ಯೂಸ್ ಮಾಡೋದು ಅಂತೇಳಿ. ಇದನ್ನು ಮಾತ್ರ ಇದೇ ಥರನೇ ಕುದಿಸ್ಕೋಬೇಕು. ರೋಸ್ ಪೆಟಲ್ಸ್ ಕಲರ್ ಹೆಂಗೆ ಚೇಂಜ್ ಆಗ್ತಾಯಿತ್ತು ನೋಡ್ತಿರ್ಬೋದು ನೀವು. ನಿಜವಾಗ್ಲೂ ನಂಬಕ್ಕೆ ನಂಗೆ ಸಾಧ್ಯ ಆಗಲಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಯಿತು. ನಾವು ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ಮಾರ್ಕೆಟಿಂದ ತೊಗೊಂಬಂದು ಯೂಸ್ ಮಾಡ್ತೀವಿ ರೋಸ್ ವಾಟರ್ ಅದೆಲ್ಲ. ರೋಸ್ ವಾಟರ್ನೂ ಅಷ್ಟೇ ನೋಡ್ರಿ, ಇದೇ ರೀತಿಲೇ ಮಾಡ್ಕೋಬೋದು. ಬಟ್ ನನಗೆ ವಿಟಮಿನ್ ಸಿನೇ ಬೇಕಾಗಿದ್ದಿದ್ದು. ವಿಟಮಿನ್ ಸಿ ಟೋನರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಮುಖ ಬ್ರೈಟಾಗಿ ಕಾಣಿಸುತ್ತೆ. ಹಂಗಾಗಿ ನನಗಿದೇ ಬೇಕು ಅಂತ ನಾನು ಇದನ್ನು ಟ್ರೈ ಮಾಡಿದ್ದು. ನೋಡೋಣ ಅಂತೇಳಿ ಟ್ರೈ ಮಾಡಿದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನೋಡ್ತಿರ್ಬೋದು ನೀವು ಹಿಂಗೆ ಕುದ್ದು ನೀರು ಕಡಿಮೆ ಆಯಿತು. ಆವಾಗಲೇ ನೋಡಿದಾಗ ಜಾಸ್ತಿ ಇತ್ತು ನೀರು, ಇವಾಗ ನೀರು ಕಡಿಮೆ ಆಯಿತು. ಇಷ್ಟು ಕುದಿಸಿದ್ರೆ ಸಾಕು. ಟೈಮ್ ಬಂದು 15ರಿಂದ 20 ನಿಮಿಷ ಟೈಮ್ ತೊಗೊಳುತ್ತೆ.
ಇವಾಗ ಸೋದಿಸ್ಕೊತಾ ಇದ್ದೀನಿ. ಫುಲ್ ತಣ್ಣಗಾಗೈತಿ. ತಣ್ಣಗಾದ್ಮೇಲೆ ಒಂದು ಜರಡಿ ಅಥವಾ ಇಲ್ಲ ಮಾಮೂಲಿ ಒಂದು ಕಾಟನ್ ಬಟ್ಟೆಯಲ್ಲೇ ಸೋದಿಸ್ಕೋಬೋದು ನೀವು. ನಾನು ಒಂದು ಜರಡಿಲೇ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಅದನ್ನು. ಇವಾಗ ನೋಡಿ ಇಷ್ಟು ನನಗೆ ವಿಟಮಿನ್ ಸಿ ಟೋನರು ಸಿಕ್ಕೈತಿ. ಇದನ್ನು ಏನೈತಿ ಒಂದು ಸ್ಪ್ರೇ ಬಾಟಲ್ ಸಿಗ್ತಾವೆ ನೋಡಿರಿ. ಈ ಥರದ್ದು ಬಾಟಲ್ಗಳು ಸಿಗ್ತಾವೆ ಹೊರಗಡೆ ಅಂಗಡೀಲಿ. ಒಂದು 20-30 ರೂಪಾಯಿ ಕೊಟ್ಟರೆ ಸಿಗ್ತಾವೆ. ನಾನು ಹಂಗೆ ತೊಗೊಂಬಂದಿರೋದು ಅಂಗಡಿಲೇ. ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ವಿಟಮಿನ್ ಸಿ ಟೋನರ್ನ ಆ ಬಾಟ್ಲಿಗೆ ಫಿಲ್ ಮಾಡಿ ಇವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು ಹೆಂಗೆ ಸ್ಪ್ರೇ ಮಾಡ್ಕೊತೀನಿ ಅಂತೇಳಿ. ನಾನು ಫೇಸ್ ಮೇಲೆ ಬೇಕಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಇವಾಗ ನಿಮ್ಗೆ ತೋರ್ಸೋಕ್ಕಂತೇಳಿ ನಾನು ಕೈ ಮೇಲೇ ಹಾಕಿ ತೋರಿಸ್ತಾ ಇದ್ದೀನಿ. ಮುಖ ತೊಳ್ಕೊಂಬಂದ ತಕ್ಷಣ ಇದನ್ನು ಫೇಸ್ ಮೇಲೆ ಸ್ಪ್ರೇ ಮಾಡಿ ಒಂದು 10 ನಿಮಿಷ ಸಾಕಾಗುತ್ತೆ. ಒಂದು 15 ನಿಮಿಷ ಜಾಸ್ತಿ ಸ್ಪ್ರೇ ಮಾಡಿಕೊಂಡ್ರೆ ಒಂದು 15 ನಿಮಿಷ. 10 ನಿಮಿಷಕ್ಕೆಲ್ಲ ಡ್ರೈ ಆಗಿಬಿಡುತ್ತೆ. ಸ್ವಲ್ಪ ಟ್ಯಾಪ್ ಮಾಡಿ ಮುಖದ ಮೇಲೆ ಸ್ಪ್ರೇ ಮಾಡಿಕೊಂಡು ಟ್ಯಾಪ್ ಮಾಡಿ ಅದು ಅಂದರೆ ತಾನೇ ಗಾಳಿಲೇ ಆರ್ಕೋಬೇಕು. ಅದು ನಾವು ಫೋರ್ಸ್ಫುಲಿ ಡ್ರೈ ಮಾಡೋಂಗಿಲ್ಲ. ಟ್ಯಾಪ್ 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 ಮಾಡಿದಾಗ ಅದು ಗಾಳಿಲೇ ಆರ್ಕೊಳ್ಳುತ್ತೆ. ಅದು ಆರಿದ ಮೇಲೆ ನಮ್ಮ ಸ್ಕಿನ್ನು ಟೈಟ್ ಅಂತ ಅನಿಸುತ್ತೆ ಮತ್ತು ಒಂಥರ ಶೈನಿ ಥರ ಅನಿಸುತ್ತೆ ಸ್ಕಿನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೂ ನಾವು ಯಾವುದೇ ಥರದ್ದು ಜಾಸ್ತಿ ದುಡ್ಡು ಖರ್ಚು ಮಾಡೋಂಗಿಲ್ಲ. ಒಂದು ಸತಿ ಖಂಡಿತ ಟ್ರೈ ಮಾಡಿ ನೀವು ನೋಡಿ ಆಮೇಲೆ ಹೇಳ್ತೀರಾ. ಪೂಜಾ ಸಿಸ್ಟರ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಸ್ನಾನಕ್ಕಿಂತ ಮುಂಚೆ 1 ಅವರು ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಆದಮೇಲೆ ಈ ಟೋನರ್ನ ಸ್ಪ್ರೇ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್ ನೋಡಿದ್ರಲ್ಲ ಈ ಟೋನರ್ ಈ ಆಯಿಲ್ ಯಾವ ರೀತಿಯಾಗಿ ಮಾಡಿದೆ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗೈತೆ. ನನಗಂತೂ 8 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಜಾಸ್ತಿ ಏನು ದುಡ್ಡು ಖರ್ಚಾಗಲ್ಲ. ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗೈತಿ. ಫುಲ್ ಖುಷಿ ಆಗ್ಬಿಟ್ಟೈತೆ ನೋಡಿರಿ ನನಗೆ. ಅಷ್ಟು ಚೆನ್ನಾಗೈತಿ ಸ್ಕಿನ್ ಒಂಥರ ಗ್ಲೋಯಿಂಗ್ ಆಗಿ ಚೆನ್ನಾಗಿ ಕಾಣಿಸ್ತಾ ಐತಿ. ತುಂಬ ಚೆನ್ನಾಗಿ ವರ್ಕ್ ಆಗೈತಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ಬೋದು. ನೀವು ಟ್ರೈ ಮಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಹೆಂಗೆ ಬಂತು ಅಂತೇಳಿ ಮತ್ತು ನಿಮ್ಮ ಸ್ಕಿನ್ನು ಹೆಂಗಾಯಿತು ಅಂತ ಕಮೆಂಟಲ್ಲಿ ಮರಿದಂಗೆ ತಿಳಿಸಿ.